ಕನ್ನಡ ಚಿತ್ರರಂಗಕ್ಕೆ ಇವತ್ತು ದೊಡ್ಡ ಆಘಾತ ಅನ್ಬೋದು. ಕಿರುತೆರೆ ಲೋಕದಲ್ಲಿ ಬೆಳ್ಳಿತೆರೆಯಲ್ಲಿ ತಮ್ಮದೇ ಆದಂತಹ ಒಂದು ಹೆಸರನ್ನ ಸಂಪಾದಿಸಿದಂಥ ನಟ ದಿಲೀಪ್ ರಾಜ್ ಅವರು ಹೃದಯಾಘಾತಕ್ಕೆ ನಿಧನರಾಗಿದ್ದಾರೆ. ಅವರ ಹೃದಯಾಘಾತ ಇಡೀ ಚಿತ್ರರಂಗಕ್ಕೆ, ಬೆಳ್ಳಿತೆರೆಗೆ, ಕಿರುತೆರೆಗೆ ಆಘಾತ ಅಂತ ಅನ್ಬೋದು. ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಹಿರಿಯ ನಟಿಯೂ ಆದಂಥ ಸ್ವಪ್ನ ಅವ್ರ ಜೊತೆ ಇದ್ದಾರೆ. ತಮ್ಮ ಆ ಒಂದು ಒಡೆತನ, ಆ ಒಂದು ಗೆಳೆತನದ ಬಗ್ಗೆ, ಈ ಒಂದು ನೋವಿನ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್? ನಿಜ, ಇಂತಹ ನೋವು ಯಾರಿಗೂ ಬೇಡ ಮೇಡಮ್. ಸೊ ನಿಮ್ಮ ಕಣ್ಣೀರೇ ಹೇಳ್ತಿದೆ ಆ ವ್ಯಕ್ತಿಯ ಒಂದು ಹೆಸರು, ಆಯಪ್ಪನ ಸಂಪಾದನೆ ಏನು ಅನ್ನುವಂಥದ್ದು. ಏನ್ ಹೇಳಿ ಸರ್, ನಾವು ಒಟ್ಟಿಗೆ ಕೆರಿಯರ್ ಶುರು ಮಾಡಿದವರು. ಇವತ್ತು ಅವನಿಲ್ಲ ಅಂದ್ರೆ ಎಷ್ಟು ದುಃಖ ಆಗ್ತಿದೆ ಗೊತ್ತಾ. ನಾವೇನ್ ದಿನ ಮೀಟ್ ಮಾಡ್ತಿರ್ಲಿಲ್ಲ, ದಿನ ಮಾತಾಡ್ತಿರ್ಲಿಲ್ಲ, ಅಪರೂಪಕ್ಕೆ ಮಾತಾಡ್ತಾ ಇದ್ವಿ. ಬಟ್ ಅದೇ ಪ್ರೀತಿ ವಿಶ್ವಾಸ ಇವತ್ತವರೆಗೂ ಇಟ್ಕೊಂಡಿದ್ವಿ. 25-30 ವರ್ಷ ಆಗ್ತಾ ಬಂತು ನಾವು ಇಂಡಸ್ಟ್ರಿಗೆ ಬಂದು. ಅವತ್ತ ದಿಲೀಪ ಹೆಂಗಿದ್ದು, ಅವ್ನ ಕೊನೆ ಕ್ಷಣದವರೆಗೂ ಅವ್ನು ನಮ್ ಜೊತೆಗೆ ಹಂಗೆ ಇದ್ದ. ಇವತ್ತು ಅವನಿಲ್ಲ ಅಂದ್ರೆ ದುಃಖ ಆಗುತ್ತೆ ಅಲ್ವಾ ಸರ್? ಇಟ್ಸ್ ಎ ಹ್ಯೂಜ್ ಲಾಸ್ ಅಷ್ಟೇ. ಸಂಪಾದನೆ ಏನು ಅನ್ನುವಂಥದ್ದು ಎಲ್ಲಿ ಗೊತ್ತಾಗ್ತಿದೆ. ಸ್ನೇಹಿತರ ಕಣ್ಣೀರು, ಈ ಒಂದು ಕಣ್ಣೀರು ಯಾವ ಶತ್ರುಗೂ ಬೇಡ ಅಂತ ಅನ್ಸುತ್ತೆ. ಸಾಕಷ್ಟು ಕನಸು ಕಂಡಿದಂತ ಒಂದು ಜೀವ ಅನ್ಬೋದು ದಿಲೀಪ್ ರಾಜ್ ಮೇಡಮ್. ಹೌದು ಸರ್, ಹಿ ವಾಸ್ ಫುಲ್ ಆಫ್ ಲೈಫ್, ಹಿ ವಾಸ್ ವೆರಿ ಆಂಬಿಷಿಯಸ್. ಅವ್ನು ಅನ್ಕೊಂಡಿದ್ದನ್ನ ಸಾಧಿಸ್ತಾ ಇದ್ದ. ಇನ್ನ ತುಂಬಾ ಸಾಧಿಸೋದಿತ್ತು, ಅದ್ರ ಬಿಟ್ಟು ಅಷ್ಟೇ. ಚಿತ್ರರಂಗದಲ್ಲಿ ಒಂದು ಸ್ವಲ್ಪ ಸ್ಟ್ರಗಲ್ ಆದ್ರೂ ಕೂಡ ಕಿರುತೆರೆಯಲ್ಲಿ ಸಕ್ಸಸ್ ಕಂಡಿದ್ರು ಮೇಡಮ್. ಆ ಸ್ಟ್ರಗಲ್ ಬಗ್ಗೆ, ಆ ದಿನಗಳ ಬಗ್ಗೆ ಏನಾದ್ರು ನಿಮ್ಮ ಹತ್ರ ಮಾತಾಡ್ತಿದ್ರೆ? ಯಾಕಂದ್ರೆ ತುಂಬಾ ಆತ್ಮೀಯರಾದ್ರಿಂದ ನಾನು ಅದನ್ನೆಲ್ಲ ಮಾತಾಡ್ತಿರ್ಲಿಲ್ಲ ಸರ್. ನಮ್ದು ಜಸ್ಟ್ ಕ್ಯಾಶುವಲ್ ಟಾಕ್ಸ್, ಹೆಂಗಿದ್ಯೋ, ಏನ್ ಮಾಡ್ತಿದ್ಯೋ, ಓಕೆ ನೈಸ್ ಕಣೋ, ಗುಡ್ ಕಣೋ, ನೀನ್ ಮಾಡ್ತೀಯಾ ಬಿಡೋ, ನೀನ್ ಸಾಧಿಸ್ತೀಯ ಬಿಡೋ, ಯು ವೆರಿ ಟ್ಯಾಲೆಂಟ್. ಹಿ ವಾಸ್ ವೆರಿ ಟ್ಯಾಲೆಂಟೆಡ್. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದ. ಎಲ್ಲದಕ್ಕಿಂತ ಮೇಲಾಗಿ ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದ. ಇವತ್ತು ಅಂತ ಒಳ್ಳೆ ಫ್ರೆಂಡ್ ನ ಕಳ್ಕೊಂಡಿದೀವಿ ಅಷ್ಟೇ ಸರ್. ಐ ಕಾಂಟ್ ಟೆಲ್ ಎನಿಥಿಂಗ್ ಮೋರ್. ಥ್ಯಾಂಕ್ ಯು. ಇದು ಅವರ ಸ್ನೇಹಿತೆಯ ಒಂದು, ದಿಲೀಪ್ ರಾಜ್ ಅವರ ಸ್ನೇಹಿತೆಯ ಒಂದು ನೋವಿನ ನುಡಿ. ಅವ್ರನ್ನ ವ್ಯಕ್ತಿಯನ್ನ ಕಳ್ಕೊಂಡು ನಮ್ಮ ಕೈಲಿ ಇರಕ್ಕಾಗ್ತಿಲ್ಲ. ತುಂಬಾ ಕನಸು ಕಂಡಿದಂತ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದೀವಿ ಅನ್ನುವಂಥ ನೋವಿನ ನುಡಿಗಳು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.